ಜಯರಾಜ್ ಹೇಳ್ದಂಗೆ ದೇವರಾಜ್ ಅರಸು ಕೇಳ್ತಾರೆ. ಅತ್ಯಂತ ವಲ್ಗರ್ ಲ್ಯಾಂಗ್ವೇಜಲ್ಲಿ ಬೈದವನು ನಾನು. ಅವರಪ್ಪ ಮಟ್ಕ ಬರೆಯೋನು ಧರ್ಮಾನ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ. ಜಯರಾಜ್ಗೆ ನಾನೊಬ್ಬ ಜನನಾಯಕ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಅಟ್ಲೀಸ್ಟ್ ಕಾರ್ಪೊರೇಟ್ರ್ ಆಗಬೇಕು, ಅಟ್ಲೀಸ್ಟ್ ಒಬ್ಬ MLA ಆಗಬೇಕು, ಏನು ಬೇಡವಾ MLC ಆಗಬೇಕು, MP ಆಗಬೇಕು, ಇಲ್ಲ ಒಂದು ಸಣ್ಣ ಮಿನಿಸ್ಟರ್ ಆಗಬೇಕು, ಇಲ್ಲ ಬೆಂಗಳೂರಿನಲ್ಲಿ ಮೇಯರ್ ಆಗಬೇಕು. ಇಂಥ ಒಂದು ಇಂಟೆನ್ಷನ್ ಇತ್ತು ಅದರಲ್ಲಿ. ಇಂಥ ಚಿಕ್ಕಲು ದೇಶ ಚೈನಾ ಮತ್ತು ಇಂಡಿಯಾ ಎರಡೇ. MP ಎಲೆಕ್ಷನ್ಗೆ ನಿಂತು ಕಾಂಟೆಸ್ಟ್ ಮಾಡಿದ್ದೀನಿ, MLA ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ, ಕಾರ್ಪೊರೇಷನ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ, ಪ್ರೆಸ್ ಕ್ಲಬ್ ಕಾಂಟೆಸ್ಟ್ ಮಾಡಿದ್ದೀನಿ. ನಮ್ಮದು KEWJ ಅಂತ ಇದೆ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್, ಅದಕ್ಕೆ ಕಾಂಟೆಸ್ಟ್ ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ, ಬಟ್ ಎಲ್ಲೂ ಗೆದ್ದಿಲ್ಲ. ನನ್ನ ರೌಡಿ ಶೀಟರ್ ಅಂತ ಓಪನ್ ಮಾಡೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೈನಲ್ಲಿ ಸಾಧ್ಯ ಇಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೈನಲ್ಲಿ ಸಾಧ್ಯ ಇಲ್ಲ. ಒಬ್ಬ ACP ಲೆವೆಲ್ನವನು ಒಂದು ರಿಪೋರ್ಟ್ ಹಾಕಬೇಕು, ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ. ಆ ACPಯಿಂದ DCPಗೆ ಹೋಗಬೇಕು, DCPಯಿಂದ ಕಮಿಷನರ್ ಮಾತ್ರ ಇವನ್ನ ರೌಡಿ ಲಿಸ್ಟಿಗೆ ಸೇರಿಸಿ. ಬರೀ ಆತ ಒಂದು ಮೈಂಡೆಡ್ ಸಂಪಾದನೆ ಮಾಡಿ ಇಟ್ಕೊಳ್ಳೋ ಮನುಷ್ಯನೇ ಅಲ್ಲ ಆತ. ಡೈಲಿ ಒಂದು 10-15 ಸಾವಿರ ರೂಪಾಯಿ ಹೊರಗಡೆಯಿಂದ ಬಂದರೆ ಅಷ್ಟನ್ನು ಅಲ್ಲಲ್ಲೇ ಕೊಟ್ಬಿಟ್ಟು ಹೋಗ್ಬಿಡೋನು. ಆತ ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ. ಇವನ್ ಆತನ ವಿಲ್ಸನ್ ಗಾರ್ಡನ್ನಲ್ಲಿರೋ ಮನೆ ಕೂಡ ಅದು ಕಾರ್ಪೊರೇಷನ್ ಸೈಟು. ಗುಂಡೂರಾವ್ ವಿರುದ್ಧ ನಾನು ಕಾಂಟೆಸ್ಟ್ ಮಾಡಿದೆ ಎಲೆಕ್ಷನ್ಗೆ. ಯಾರಾದರೂ ಮಸಲ್ ಪವರ್ ಬೇಕು ಅಂತ ಅನ್ನಿಸ್ದಾಗ ಅಳಿಯ ದೇವರಾಜ್ ಅರಸು ಹತ್ರ ಹೇಳ್ತಾರೆ, ನೋಡು ನಟರಾಜ, ನೀನು ಬ್ಯಾಕ್ವರ್ಡ್ ಕ್ಲಾಸೆ, ನೀನು ಸ್ವಲ್ಪ ಡಾಕ್ಟ್ರು ಅಂತಿಸ್ಕೊಂಡಿದ್ಯಾ, ನೀನು ಸ್ವಲ್ಪ ರೌಡಿಸಮು ಇದೆ, ಬೇಡ ಪ್ರೊಫೆಷನಲ್ ರೌಡಿಗಳನ್ನ ಯಾರು ಇದ್ದರೆ ಒಂದಿಬ್ಬರನ್ನ ಇಟ್ಕೊಂಡ್ರೆ ನನ್ನ ಜೊತೆ ಕಳಿಸು ಅಂತ. ಆಗ MP ಜಯರಾಜ್ನ ದೇವರಾಜ್ ಅರಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ MD ನಟರಾಜ್. ಅವರ ಸ್ವಂತ ಬಾಡಿ ಗಾರ್ಡಿಗೆ ಮಸಲ್ ಪವರ್ ಇರೋದು ಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಆಗಿರಬೇಕು, ಅವನು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರಬೇಕು. ಈಗ ಮುಂದುವರೆದ ಜನಾಂಗ, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಇವರೆಲ್ಲ ನಮ್ಮನ್ನು ತುಳಿತಾರೆ ಬ್ಯಾಕ್ವರ್ಡ್ ಕ್ಲಾಸ್ನ. ನನ್ನ ಸಪೋರ್ಟ್ಗೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸು ಲೀಡ್ರ್ ಬೇಡ ನನಗೆ. ಲೀಡ್ರ್ ಬಂದರೆ ನನಗೆ ಕಾಂಪಿಟೇಟ್ರ್ ಆಗ್ತಾನೆ, ನನ್ನ ಕಾಂಪಿಟೇಟ್ರ್ ಆಗಬಾರ್ದು. ಅವನು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರಬೇಕು, ಮಸಲ್ ಪವರ್ ಆಗಿರಬೇಕು, ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, ಆರ್ಗನೈಸಿಂಗ್ ಕೆಪಾಸಿಟಿ ಇರಬೇಕು. ಇವೆಲ್ಲ ಲಕ್ಷಣ ಇದ್ದಿದ್ದು ಜಯರಾಜ್ ಹತ್ರ. ಸರ್, ಈಗ ಒಬ್ಬ CM ಪವರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ತಕ್ಕಂಥ MP ಜಯರಾಜ್ನ ಅವ್ರದ್ದೇ ಪೀರಿಯಡ್ ಅಲ್ಲಿ ರೌಡಿ ಶೀಟರ್ ಅಂತ ಮಾಡ್ತಾರಲ್ಲ, ಮತ್ತೆ ಯಾಕೆಂದ್ರೆ ಏನ್ ಮಾಡಕ್ ಸಾಧ್ಯ ಸರ್? ಈಗ ನಾನು ಕೈ ಕೆಳಗಿದ್ದೀನಿ ಅಂದ್ರೆ ನನ್ನ ರೌಡಿ ಶೀಟರ್ ಹೆಂಗ್ ಮಾಡ್ಬಿಡ್ತಾನೆ? ನನ್ನ ಮಿನಿಸ್ಟರ್ ಬಿಡಲ್ಲ ರೌಡಿ ಶೀಟರ್ ಮಾಡಕ್ಕೆ. ರೌಡಿ ಶೀಟರ್ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಇದೆ ಸರ್. ನಾನು 1 year ಲಾ ಓದಿದ್ದೀನಿ. ನನಗೆ ಸ್ವಲ್ಪ ಪೊಲೀಸ ಮ್ಯಾನ್ಯುಯಲ್ ಗೊತ್ತು, ಲೀಗಲ್ ಮ್ಯಾನ್ಯುಯಲ್ ಗೊತ್ತು, ಸ್ವಲ್ಪ ಲ್ಯಾಂಡ್ ರಿಫಾರ್ಮ್ಸ್ ಮ್ಯಾನ್ಯುಯಲ್ ಗೊತ್ತು. ಮ್ಯಾನ್ಯುಯಲ್ ಬುಕ್ಸ್ ಎಲ್ಲ ಇದೆ ನನ್ನ ಹತ್ರ, ರಿಜಿಸ್ಟ್ರೇಷನ್ ಮ್ಯಾನ್ಯುಯಲ್ ಇದೆ. ನಾನು ಹೇಳ್ತೇನೆ, ರೌಡಿ ಶೀಟರ್ ಅಂತೇಳಿ ಇಮ್ಮಿಡಿಯೇಟ್ ನನ್ನ ಇಷ್ಟೆಲ್ಲ ಕಾಂಟ್ಯಾಕ್ಟನ್ನು ಹೇಳ್ಕೊಂಡ್ರು ಕೂಡ ಯಾರು ನಾನು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಅವರು ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಮೇಲೆ ಎಷ್ಟು ಕೇಸ್ ಇದೆ, ಎಷ್ಟು ಜೈಲಿಗೆ ಹೋಗಿದೆಯಾ, ಇಂಪ್ರಿಸನ್ಮೆಂಟ್ ಆಗಿದೆಯಾ, ಎಷ್ಟು ಅಟೆಂಪ್ಟು ಮರ್ಡರ್ ಮಾಡಿದೆಯಾ, ಎಷ್ಟು ಮರ್ಡರ್ ಕೇಸ್ ಮಾಡಿದೆಯಾ, ಎಷ್ಟು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದೆಯಾ, ಆ್ಯಂಟಿ ಸೋಷಲಿಸ್ಟ್ ಆ್ಯಕ್ಟಿವಿಟೀಸ್ ಏನು ಮಾಡಿದೆಯಾ, ಅದ್ರ ಮೇಲೆ ರೌಡಿ ಶೀಟರ್ ಡಿಪೆಂಡ್ ಆಗುತ್ತೆ. ಅಷ್ಟೊತ್ತಿಗೆ ಇವರು ಆ್ಯಂಟಿ ಸೋಷಲಿಸ್ಟ್ ಆ್ಯಕ್ಟಿವಿಟೀಸಲ್ಲಿ, ಸೊಸೈಟಿ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಆಗಿಬಿಟ್ಟಿದ್ದ ಜಯರಾಜ್. ಅಷ್ಟೊತ್ತಿಗೆ ಗೋಪಿ ಮೇಲೆ ಮರ್ಡರ್ ಕೇಸ್ ಆಗಿತ್ತು, ಲೋಕಲ್ನಲ್ಲಿ ಸಣ್ಣ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಆಮೇಲೆ ಕೊತ್ವಾಲ್ ರಾಮಚಂದ್ರನ್ ಮರ್ಡರ್ ಕೇಸ್ ಆಯಿತು, ಜೈಲಿಗೆ ಹೋಗಿ ಅನುಭವಿಸಿ ಆಗಿತ್ತು. ಎಲ್ಲ ಆದಮೇಲೆ ಅದಕ್ಕೆ ನೀವು ಪೊಲೀಸ್ ಮ್ಯಾನ್ಯುಯಲ್ ಅಂತ ಬರುತ್ತೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಗೋ ಥ್ರೂ ಇಟ್. ಅದರಲ್ಲಿ ಒಬ್ಬನ ರೌಡಿ ಶೀಟರ್ ಅಂತ ಓಪನ್ ಮಾಡೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೈನಲ್ಲಿ ಸಾಧ್ಯ ಇಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೈನಲ್ಲಿ ಸಾಧ್ಯ ಇಲ್ಲ. ಒಬ್ಬ ACP ಲೆವೆಲ್ನವನು ಒಂದು ರಿಪೋರ್ಟ್ ಹಾಕಬೇಕು, ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ. ಆ ACPಯಿಂದ DCPಗೆ ಹೋಗಬೇಕು, DCPಯಿಂದ ಕಮಿಷನರ್ ಮಾತ್ರ ಇವನ್ನ ರೌಡಿ ಲಿಸ್ಟಿಗೆ ಸೇರಿಸಿ. ಆ ರೌಡಿ ಶೀಟರನ್ನು ಕೂಡ ಅವನಿಗೂ ಒಂದು ಲಿಮಿಟ್ ಏರಿಯಾ ಮಾಡ್ತಾರೆ. ಈ ಸಂಜಯ್ ನಗರದಲ್ಲಿ ಇಲ್ಲ ರೌಡಿ ಶೀಟರ್ ಆದರೆ ಇವನು ಸಂಜಯ್ ನಗರ,
ಸದಾಶಿವನಗರ, ಹೆಬ್ಬಾಳ, ಕೊಡಿಗೆಹಳ್ಳಿ, ಯಲಹಂಕ, ಶೇಷಾದ್ರಿಪುರ, ಮಲ್ಲೇಶ್ವರ, ಯಶವಂತಪುರ, ಜಾಲಹಳ್ಳಿ, ಇಷ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಾತ್ರ ರೌಡಿ ಶೀಟರ್ ಅವನು, ಹೊರಗಡೆ ಅಲ್ಲ. ಅಲ್ಲ, ಅರಸುಗೆ ಸಿಎಂ ಅರಸು ಏನ್ ಕಾಮನ್ ಪರ್ಸನ್ ಅಲ್ಲ. ಯಾರು? ಅರಸು ದೇವರಾಜ್ ಅರಸು. ಹೌದು, ಅವ್ರು ಮನ್ಸ್ ಮಾಡಿದ್ರೆ ರೌಡಿ ಶೀಟರ್ ಎಷ್ಟೊತ್ತು ತಗ್ಸೋದು? ಅಪಾಯಿಂಟ್ಮೆಂಟ್ ಲೆಟ್ರೆ ಇವರೇ ರೌಡಿ ಶೀಟರ್ ಇದ್ದಾನೆ ಅಂತೇಳಿ ಅವನ್ನ ಜೊತೆಗೆ ಇಟ್ಕೊಂಡಿದ್ದೀವರು. ಅವ್ರಿಗೆ ಬೇಕಾಗಿಯೇ ಹೌದು, ನಾನು 10 ಸತಿ ಹೇಳಿದೆ, ಮಸಲ್ ಪವರ್ ಇದ್ಬೇಕು. ಜೊತೆಗೆ ಅವರಿಗೆ ಕ್ರಿಮಿನಲ್ ಮೈಂಡು ಇರಬೇಕು, ಕ್ರಿಮಿನಲ್ ಹ್ಯಾಬಿಚುಯಲ್ಲು ಆಗಿರಬೇಕು. ಅಂಥ ವ್ಯಕ್ತಿ ಬಂದಬೇಕು ಅಂದಾಗ ಅವನು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರಬೇಕು, ನಮಗೆ ಸಪೋರ್ಟಿವ್ ಆಗಿರಬೇಕು, ಸಮಾಜದಲ್ಲಿ 4 ಜನ ಹೆದರಿಸೋ ಅಷ್ಟು ಶಕ್ತಿ ಇರಬೇಕು ಅವನಿಗೆ. ಇವೆಲ್ಲ ಕ್ವಾಲಿಫಿಕೇಷನ್ ಇದ್ದಾಗಲೇ ದೇವರಾಜ್ ಅರಸು ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಯಾವ ಥರ ಯೂಸ್ ಮಾಡಿದ್ರು ಹಂಗಂದ್ರೆ ಜೊತೆಲಿ ಇಟ್ಕೊಂಡ್ಮೇಲೆ? ಯಾವ ಥರನೂ ಯೂಸ್ ಮಾಡ್ಕೊಳ್ಳಿಲ್ಲ. ದೇವರಾಜ್ ಅರಸು ಹೇಳ್ದಂಗೆ ದೇವರಾಜ್ ಅರಸು ಕೇಳ್ತಾರೆ, ಒಂದು ನ್ಯೂಸ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ, ಬಾಯಿ ಮಾತಲ್ಲಿ. ಹವಾ ಅಂದರೆ ಅವರೇ ಮೇಂಟೈನ್ ಮಾಡ್ಕೊಳ್ಳೋದು. ಅಂಥ ಹವಾ ಮೇಂಟೈನ್ ಮಾಡ್ಕೊಳ್ಳೋನೊಬ್ಬ ನಮ್ಮ ಜೊತೆ ಇದ್ದಾನೆ ಅಂತ ಒಂದು ಐಡೆಂಟಿಟಿ ಬೇಕು ಇವರಿಗೆ. ಪ್ರವೋಕ್ ಮಾಡ್ತಾರೆ ಜನರು. MP ಜಯರಾಜ್ ಅಂದ್ರೆ ಏನೋ ಸಿಂಹದ ಹಾಲು. ಸರ್, ಈಗ ಮೋದಿ ಹವಾ ಹೆಂಗೆ ಕ್ರಿಯೇಟ್ ಆಯಿತು? ವಾಟ್ ಈಸ್ ಮೋದಿ? ವಾಟ್ ವಾಸ್ ಮೋದಿ? ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿಲ್ಲ, ಒಂದು ತಾಲೂಕ್ ಪಂಚಾಯತಿ ಗೆದ್ದಿಲ್ಲ, ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಿಲ್ಲ, ಒಂದ್ಸತಿ MLA ಆಗಲಿಲ್ಲ. ಆಗಿಲ್ಲಮ್ಮ, MLA ಆಗಲಿಲ್ಲ, MLC ಆಗಿಲ್ಲ. ಡೈರೆಕ್ಟಾಗಿ ಹೆಂಗಮ್ಮ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟ, ಗುಜರಾತ್ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟ. RSS ಇಷ್ಟೇ ರೂಮಲ್ಲಿ ಇದ್ದಿದ್ದು ಮೋದಿ, ಪೇಪರ್ ಹಾಸ್ಕೊಂಡು ಪೇಪರ್ ಮೇಲೆ ಮರಿತಾ ಇದ್ದಿದ್ದು. RSS ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ದವ್ರು ಮೋದಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಅಪ್ಪ ಯಾರೂ ಗೊತ್ತಿಲ್ಲ, ಅಮ್ಮ ಯಶೋಧಾಬೇನ್ ಅಂತ ಗೊತ್ತು, ಸ್ಕೂಲ್ ಟೀಚರು, ಅಂಗನವಾಡಿ ಟೀಚರ್. ಅಮ್ಮನ ಬಿಟ್ಬಿಟ್ಟು ಬ್ರಹ್ಮಚಾರಿ ಆಗ್ಬಿಟ್ಟ. ಮದುವೆಯಾಗಿ ಅವ್ರ ಜೊತೆ ದಾಂಪತ್ಯ ಜೀವನನೇ ಮಾಡಲಿಲ್ಲ. ಯಾಕೆಂದರೆ RSS ವರ್ಕರ್ ನಾನು, ಊರು ಸುತ್ತೋದು, RSS ಪ್ರಚಾರ ಮಾಡೋದು. ಈಗ ಮೋದಿ ಬ್ಯಾಕ್ಗ್ರೌಂಡ್ ಏನು? ಹವಾ ಕ್ರಿಯೇಟ್ ಮಾಡ್ಕೊಂಡ್ರೆ ಹವಾ ನಿಮ್ಮಂಥವ್ರು, ನಮ್ಮಂಥವ್ರು, ಮಾಧ್ಯಮದವರು, ನಿಮ್ಮಂಥವ್ರು ಕ್ರಿಯೇಟ್ ಮಾಡಿದ್ದೀವ ನಾವು, ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಹಾಗೆ ಅರಸನು ಕ್ರಿಯೇಟ್ ಆಗಿದ್ದ ಹಾಗೆ, ನಟರಾಜು ಕ್ರಿಯೇಟ್ ಆಗಿದ್ದ ಹಾಗೆ, ಜಯರಾಜು ಕ್ರಿಯೇಟ್ ಆಗಿದ್ದ ಹಾಗೆ. ಕಂಪ್ಯಾರಿಸನ್ ಕೊಟ್ಟೆ ನಿಮಗೆ. ಮೋದಿಗೆ ಏನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹೇಳ್ತೀರಿ? ಇವತ್ತು ಇಡೀ ವಿಶ್ವಮಾನವರಲ್ಲಿ ಒಬ್ಬ, ಇನ್ಕ್ಲೂಡಿಂಗ್ ಟ್ರಂಪು, ಪುಟಿನು ಎಲ್ಲ ಬರ್ತಾರೆ ಮೋದಿ ಅಂದರೆ. ಇಷ್ಟು ರೆಕಗ್ನೇಷನ್ ಯಾಕಿಲ್ಲ? ಇಂದಿರಾ ಗಾಂಧಿ ಕಾಲದಲ್ಲಿ ಕಮ್ಯುನಿಕೇಷನ್ ಇರಲಿಲ್ಲ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಅಪ್ಪಪ್ಪ ಇಲ್ಲ ಅಂದರೆ ಇಂದಿರಾ ಗಾಂಧಿ ಮೋದಿನ ಮೀರಿಸ್ಬಿಡೋಳೆ ಅಮ್ಮ. ಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅದೇ ಹೇಳ್ತಾ ಇರೋದು, ದಟ್ಸ್ ಕಾಲ್ಡ್ ಕಮ್ಯುನಿಕೇಷನ್ ಅಂತ ಹೇಳಿದೆ ನಾನು. ಸಂಪರ್ಕ ಸಾಧನ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಟೆಕ್ನಾಲಜಿ ತಾಂತ್ರಿಕತೆ ಇರಲಿಲ್ಲ, ಒಂದು ಮೊಬೈಲ್ ಫೋನ್ ಇರಲಿಲ್ಲ, ಟ್ರಾನ್ಸಿಸ್ಟರ್ ರೇಡಿಯೋನ ಇಟ್ಕೊಂಡು ಕಾಲ ಕಳೀತಾ ಇದ್ದವರು. ಇಲ್ಲ ಅಂದರೆ ಈಗಿನ ಕಾಲದಲ್ಲಾದರೆ ಮೋದಿ ಅಪ್ಪನಂಗೆ ಆಗ್ಬಿಡೋಳು ಇಂದಿರಾ ಗಾಂಧಿ. ಈಗ ಮೋದಿ ಹವಾ ಕ್ರಿಯೇಟ್ ಮಾಡಿದ್ದೇ ಮೀಡಿಯಾ. ಎರಡನೇದು ಆತನ ವ್ಯಕ್ತಿತ್ವ, ಪರ್ಸನಾಲಿಟಿ ನೋಡಿ. ಅಣ್ಣ ತಮ್ಮಂದನ್ನು ಹತ್ತ ಸೇರಿಸಲಿಲ್ಲ. ಇವತ್ತು ಅವ್ರ ಅಣ್ಣ ಒಬ್ಬ ಎಲ್ಲೋ ಗುಮಾಸ್ತ ಆಗಿದ್ದಾನೆ, ರಿಟೈರ್ ಆಗಿರ್ಬೇಕು ಮೋಸ್ಟ್ಲಿ. ಒಬ್ಬ ತಮ್ಮ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾನೆ ಗುಜರಾತಲ್ಲಿ. ಇದರಲ್ಲಿ ಒಬ್ಬ ಅಣ್ಣ ತಮ್ಮಂದರು 3 ಜನ. ಅವರು ಯಾವ ಫ್ಯಾಮಿಲಿನ ಹತ್ತ ಸೇರಿಸ್ಲಿಲ್ಲ. ಹೈ ಲೆವೆಲ್ಲು ಇಂಟೆಲೆಕ್ಚುಯಲ್ಲು. ಆ ಇಂಟೆಲೆಕ್ಚುಯಾಲಿಟಿ ಬಂದಿದ್ದೇನೆ ಆ RSS ಮೈಂಡಿಂದ. ಆತನ ಏನಾದರೂ ಬೆಳೆದಿದ್ದಾನೆ ಅಂದರೆ ಆತನ ಸ್ವಂತ ವ್ಯಕ್ತಿತ್ವ ಒಂದು ಸಪೋರ್ಟಿವ್ ಆಗಿ ಬೇಸಿಕ್ RSS. ಮನೆ ಮಠ ಬಿಟ್ಟು ಬಂದ, ಊರೂರು ತಿರುಗಿದ. ಒಂದ್ಸರಿ ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟ್ರು, ಇವನು ಆರ್ಡಿನರಿ ವರ್ಕರ್ ಆಗಿರ್ತಾನೆ RSSನವನು. ಇವನ್ನ ಎಲ್ಲೋ ರೆಕಗ್ನೈಸ್ ಮಾಡ್ತಾರೆ. ಮೋದಿ ಹೋಗಿ ನಮಸ್ಕಾರ, ನಾನು ಗುಜರಾತ್ನಲ್ಲಿ RSS ವರ್ಕರು ಅಂತಾನೆ. ಹಾಂ ಮಾಲೂಮ್ ಅಂತಾರೆ ವಾಜಪೇಯಿ. ಸಾಯಂಕಾಲ 5 ಗಂಟೆಗೆ ಬಂದು ಭೇಟಿ ಮಾಡು ಅಂತಾರೆ. ಅಪಾಯಿಂಟ್ಮೆಂಟ್ ಕೊಡೋಲ್ಲ ಅವರು. 5 ಗಂಟೆಗೆ ಬಾ ಅಂತೇಳಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ 5 ಗಂಟೆಗೆ. ಅಷ್ಟೊತ್ತಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಇವನ ಬಗ್ಗೆ ತಿಳ್ಕೊಂಡಿರ್ತಾರೆ. ಯಾರು, ಹೇಗೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ದ, ಏನು ಅಂತ ಎಲ್ಲ ವಿಷಯ ತಿಳ್ಕೊಂಡು
ಏನು ಬೇಕು ನಿನಗೆ ಅಂತ. ಏನಿಲ್ಲ, ನಿಮ್ಮ ಆಶೀರ್ವಾದ ಸಾಕು ನನಗೆ. ಅಧಿಕಾರ ಬೇಡ, ದುಡ್ಡು ಬೇಡ, ಇಂಡಸ್ಟ್ರಿ ಏನೂ ಬೇಡ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೇಳಿದ ಕೆಲಸ ಮಾಡು. ಏನು ಮಾಡಲಿ? ಸ್ಟ್ರೈಟಾಗಿ ಗುಜರಾತ್ಗೆ ಹೋಗು. ನಾನು ಅಲ್ಲಿಂದನೇ ಬಂದಿರೋದು. ತಿರ್ಗಾ ಹೋಗಿ ನೀನು, ನಾನು ಹೇಳಿದ ಕೆಲಸ ಮಾಡು. ನಾನು ಫುಲ್ ಟೈಮ್ RSS ವರ್ಕರು, BJP ಸೇರಿಕೊಂಡಿದ್ದೀನಿ. ಬೇಸಿಕಲಿ RSS BJP ಅದೆಲ್ಲ ಬೇಡ. ನೀನು ಮಾಡಿ ಕೆಲಸ, ನಿನಗೇನು ಬೇಕು, ಹೋಗ್ಬೇಕು, ಒಂದು ಜಾಗ ಬೇಕು, ಮಾಡೋಕ್ಕೆ ಒಂದು ಕೆಲಸ ಬೇಕು, ಅಷ್ಟೇ ತಾನೇ ನಿನ್ನ ಇಂಟೆನ್ಷನ್ನು, ನಿನ್ನ ನಿರೀಕ್ಷೆ, ನಿನ್ನ ಅಪೇಕ್ಷೆ. ಹೋಗು ಗುಜರಾತ್ಗೆ. ಅಲ್ಲಿ ಹೋಗಿ ಏನು ಮಾಡಲಿ ಸರ್ ನಾನು? ವಾಜಪೇಯಿ ಹತ್ರ ಇಷ್ಟೇ ಒಂದು 5 ನಿಮಿಷ ಡೈಲಾಗ್ ಹೋಗುತ್ತೆ ಅಷ್ಟೇ. ಹೋಗು, ಅಲ್ಲಿ ಹೋಗಿ ಏನು ಮಾಡಲಿ? CM ಆಗಿ ಹೋಗು. ನಂಬ್ತೀರ ಬಿಡ್ತೀರ? ಇವೆಲ್ಲ ಯಾರ ಹತ್ರ ಸಿಗ್ತಾರೆ ಎಕ್ಸ್ಪೀರಿಯೆನ್ಸ್ಗಳು? ಹೋಗಿ CM ಆಗು. ಸರ್ ನಾನು ಏನೂ ಅಲ್ಲ ಹೇಳಲ್ಲ. ಪಂಚಾಯತಿ ಮೆಂಬರು ಅಲ್ಲ, MLA ಅಲ್ಲ, MLC ಅಲ್ಲ. ಚೀಫ್ ಮಿನಿಸ್ಟರ್ ಬೇಕಾದರೆ MLA ಆಗಿರಬೇಕು, ಇಲ್ಲ MLC ಆಗಿರಬೇಕು. ಎರಡೂ ಇಲ್ಲದೆ ಆಗ್ಬೋದು. 6 ತಿಂಗಳ ಕಾಲಾವಕಾಶ, ನಾನು ಬೇಕಾದ್ರೂ ಆಗ್ಬೋದು. ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದೆ. ನಾಳೆ ಬೆಳಿಗ್ಗೆ ಹೋಗಮ್ಮ ಚೀಫ್ ಮಿನಿಸ್ಟರ್ ಮಾಡು ಅಂತೇಳಿ ರಾಹುಲ್ ಗಾಂಧಿ ಹೇಳಿ ಕಳಿಸ್ಬಿಟ್ರೆ ಮುಗೀತು. 6 ತಿಂಗಳ ಟೈಮ್ ಇದೆ. 6 ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಮನೆಗೆ ದೊಡ್ಡ ಅಪ್ಪರ್ ಹೌಸ್ ಅಂತೀವಿ, ಲೋಯರ್ ಹೌಸ್ ಅಂತೀವಿ, MLA ಆರ್ MLC ಆಗಬೇಕು 6 ತಿಂಗಳೊಳಗೆ. ಇಲ್ಲ ಸರ್ ನನಗೇನೂ ಅಲ್ಲ. ಚೀಫ್ ಮಿನಿಸ್ಟ್ರು ನಡುಕಾಶು ಹೋಗುತ್ತೆ ಮೋದಿಗೆ. ಇಷ್ಟೇ ಹೇಳೋದು ಆಗುತ್ತೆ. ನಾನು ಹೇಳಿದ್ದೀನಲ್ಲ, ನೀನು ಹೋಗಿ, ಎಲ್ಲ ಅರೇಂಜ್ ಆಗಿದೆ. ಹೋಗ್ತಾರೆ, ವೆಲ್ಕಮ್, ರೆಡ್ ಕಾರ್ಪೆಟ್ ವೆಲ್ಕಮ್ ಮೋದಿಗೆ. ಇದಕ್ಕೇನಂತೀರಿ? ಫೇಟ್, ಹಣೆ ಬರ ಅಂತೀರಾ? ಇಲ್ಲ ಯಾವುದಾದ್ರು ಒಂದು ದೈವಿಕ ಶಕ್ತಿ ಇದೆ ಅಂತೀರಾ? ಏನೂ ಇಲ್ಲದೆ ಒಂದು ದಯವಿಟ್ಟು ಪ್ರೈಮ್ ಮಿನಿಸ್ಟರ್ ಆಗುವಂತಾರಲ್ಲ, ಇಲ್ಲ ಅವರ ಸಾಮರ್ಥ್ಯ ಅಂತೀರಾ? ಇದನ್ನು ಯು ಕೆನಾಟ್ ಕಮ್ ಟು ಎ ಕನ್ಕ್ಲೂಷನ್. ನಾವು ಏನು ಯಾಕೆ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ವಲ್ಲ ಸರ್. ಬರೀ 1-2 ಜುಬ್ಬ ಪೈಜಾಮ ಇಲ್ಲವೇ ಇಲ್ಲ. ಹೋಗಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗು ಅಷ್ಟೊತ್ತಿಗೆ ಮೆಸೇಜ್ ಹೋಗ್ಬಿಟ್ಟಿರುತ್ತೆ. ಇಂಥ ನರೇಂದ್ರ ಮೋದಿ ಅಂತ ಕಳಿಸ್ತಾ ಇರ್ತಾರೆ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ. ಇಮ್ಮಿಡಿಯೇಟ್ ಚೀಫ್ ಮಿನಿಸ್ಟರ್, 3 ಟರ್ಮು ಪ್ರೈಮ್ ಮಿನಿಸ್ಟರ್. ಇದು ಯಾಕೆ ಬಂತಿಲ್ಲ ಇವೆಲ್ಲ? ನಾನೇ ಬರ್ತೇನೆ. ಜಯರಾಜು, ನಟರಾಜ್ ಬಗ್ಗೆ ಹೀಗೆಲ್ಲ ಆಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಮೋದಿ. ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ವ್ಯಕ್ತಿ ಆತ. ಅದು ಇಂಡಿಯಾದಂಥ ಇದೊಂಥರ, ನಾನು ಹೇಳ್ತೀನಿ ಇದನ್ನು ಭಾಳ ಶ್ರೇಷ್ಠ, ಹಾಗೆ ಹಿಂಗೆ ಅಂತ ಹೇಳ್ತೀರಿ. ಇಂಥ ಚಿಕ್ಕಲು ದೇಶ ಚೈನಾ ಮತ್ತು ಇಂಡಿಯಾ ಎರಡೇ. ಇಂಥ ಚಿಕ್ಕಲು ದೇಶದಲ್ಲಿ 3 ಸತಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ, ನಮ್ಗೆ ಇವತ್ತಿಗೂ ಹೇಳ್ತೇನೆ, ನಮಗೆ ವಿರೋಧಿಗಳು, ಭಾರತದ ವಿರೋಧಿಗಳು ಪಾಕಿಸ್ತಾನ ಅಲ್ಲ, ಬಾಂಗ್ಲಾ ಅಲ್ಲ, ಚೈನಾ ಅಲ್ಲ, ನೇಪಾಳ ಅಲ್ಲ. ನಮಗೆ ಯಾರೂ ವಿರೋಧಿಗಳೇ ಇಲ್ಲ. ವಿರೋಧಿಗಳು ಯಾರು ಅಂದರೆ ನಮ್ಮಲ್ಲೇ ಇರೋ ಅದರಲ್ಲೂ ಬೇರೆ ಕಮ್ಯುನಿಟಿಯವರಲ್ಲ, ಹಿಂದೂಗಳೇ. ಆ ಹಿಂದೂಗಳಲ್ಲಿ ಯಾರು ಲೆಫ್ಟಿಸ್ಟ್ ಅಂತ ಹೇಳ್ಕೊಳ್ತಾರೆ ಅವರೇ ಈ ದೇಶ ಹಾಳು ಮಾಡ್ತಾ ಇರೋದು. ರಾಜಕೀಯನೂ ಆಗೋಯ್ತು. MP ಜಯರಾಜ್ಗೆ ಬಾಯಿಗೆ ಬಂದಂಗೆ ಬೈದ್ ಬಿಡ್ತಿದ್ರಂತೆ, ಹೌದಾ? ಅದು ಹೇಳಿನಲ್ಲ, ಕ್ಲಿಯರ್ ಆಗಿ ಹೇಳ್ತೀನಿ. ಅತ್ಯಂತ ವಲ್ಗರ್ ಲ್ಯಾಂಗ್ವೇಜಲ್ಲಿ ಬೈದವ್ನು ನಾನು. ಅದು ಸಂಜೆ ಮೇಲೆ ಬೈತಿದ್ರಂತೆ. ರಾತ್ರಿ, ಸಂಜೆಗೆ ಸ್ಟಾರ್ಟ್ ಆಗೋದು, ರಾತ್ರಿಗೆ ಲಿಮಿಟ್ ಮೀರೋದು. ಯಾಕಷ್ಟೊಂದು ಬೈತಾ ಇದ್ರಿ ಸರ್? ಅವರೇ ಓನರು, ಪೇಪರ್ ಓನರು. ಅಲ್ಲ, ನಿಮ್ ಪ್ರಕಾರ MP ಜಯರಾಜ್ನ ಏನ್ ಇಂಟೆನ್ಷನ್ ಇತ್ತು? ಅಂದ್ರೆ ಅವ್ರನ್ನ ಬದಲಾಯಿಸ್ಬೇಕು ಅಂತನ, ಅಥವಾ ಈ ದಾರಿ ತಪ್ತವನೆ ಅವನ್ನ ಮತ್ತೆ ರೀರೂಟ್ ಮಾಡ್ಬೇಕಂತ? ನನಗೆ ನಾನು ಹೇಳ್ದಂಗೆ ಅವೆಲ್ಲ ಆಗ್ತಾ ಇರಲಿಲ್ಲ. ಜಯರಾಜ್ಗೆ ನಾನೊಬ್ಬ ಜನನಾಯಕ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಅಟ್ಲೀಸ್ಟ್ ಕಾರ್ಪೊರೇಟರ್ ಆಗಬೇಕು, ಅಟ್ಲೀಸ್ಟ್ ಒಬ್ಬ MLA ಆಗಬೇಕು, ಏನು ಬೇಡವಾ MLC ಆಗಬೇಕು, MP ಆಗಬೇಕು, ಇಲ್ಲ ಒಂದು ಸಣ್ಣ ಮಿನಿಸ್ಟರ್ ಆಗಬೇಕು, ಇಲ್ಲ ಬೆಂಗಳೂರಿನಲ್ಲಿ ಮೇಯರ್ ಆಗಬೇಕು. ಇಂಥ ಒಂದು ಇಂಟೆನ್ಷನ್ ಇತ್ತು ಆತನಲ್ಲಿ. ಅದಕ್ಕೆ ಅವನು ಯೋಚನೆ ಮಾಡ್ದ, ಇದಕ್ಕೆಲ್ಲ ಬೇಕು ಅಂದರೆ ದುಡ್ಡು ಇರಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಬರೀ ಆತ ಒಂದು ಮೈಂಡೆಡ್ ಸಂಪಾದನೆ ಮಾಡಿ ಇಟ್ಕೊಳ್ಳೋ ಮನುಷ್ಯನೇ ಅಲ್ಲ ಆತ. ಡೈಲಿ ಒಂದು
10,000-15,000 ರೂಪಾಯಿ ಹೊರಗಡೆಯಿಂದ ಬಂದರೆ ಅಷ್ಟನ್ನು ಅಲ್ಲಲ್ಲೇ ಕೊಟ್ಬಿಟ್ಟು ಹೋಗ್ಬಿಡೋನು. ಆತ ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ. ಇವನ್ ಆತನ ವಿಲ್ಸನ್ ಗಾರ್ಡನ್ಲಿರೋ ಮನೆ ಕೂಡ ಅದು ಕಾರ್ಪೊರೇಷನ್ ಸೈಟು. ಅದನ್ನು ಮ್ಯಾನಿಪ್ಯುಲೇಷನ್ ಮಾಡಿ ಮನೆ ಕಟ್ಕೊಂಡ ಪಾಪ. ಇಲ್ಲಾಂದ್ರೆ ಆ ಸಿದ್ದಾಪುರದಲ್ಲಿ ಒಂದು ಸ್ಲಮ್ಮಲ್ಲಿ ಇದ್ದ ಅವರಪ್ಪ ಮಟ್ಕ ಬರೆಯೋನು. ಧರ್ಮಾನಂದ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಹಾಂ ಮಟ್ಕ ಬರೆಯೋದು. ಆಮೇಲೆ ಇದು ಹರ್ಯಾಕ್ ಮಾರೋದು ಇಲ್ಲ, ಅದೆಲ್ಲ ಹಳೆ ಸ್ಟೋರಿಗಳು ಈ ಥರ ಆಗುತ್ತೆ. ಅಥವಾ ಇಂಟೆನ್ಷನ್ ಈಡೇರಲಿಲ್ಲ. ಇನ್ನೂ ಏನೋ ಫೋನ್ನಲ್ಲಿ ಕೇಳಿದ್ರೋ ನೀವು ಕೇಳಿದ್ರೋ ಗೊತ್ತಿಲ್ಲ, ನೀವೇ ಕೇಳಿದ್ದೇನೋ. ಅವತ್ತು ಹೋಗ್ಬೇಕಾಗಿತ್ತಂತಲ್ಲ ನೀವು ಅಂತ. ಇರಿ ಸರ್, ಅದಕ್ಕಿನ್ನೂ ಬಂದಿಲ್ಲ. ಓ ನೀನು ತಿಂಗಳಾಗುತ್ತೆ ಬನ್ನಿ. ನೀವು ಬೈತಿದ್ರಲ್ಲ, ನಿಮ್ಗೊಬ್ರಿಗೆ ಅಂತ ರೈಟ್ಸ್ ಬೇರೆ ಯಾರಿಗೂ ಇರ್ತಿರ್ಲಿಲ್ವಂತೆ, ಮಾತಾಡಕ್ಕೂ ಎದುರವ್ರಂತೆ. ಅಂತದ್ರಲ್ಲಿ ನೀವು ಬೈಯೋ ಲೆವೆಲಿಗೆ ಇದ್ರಿ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಕ್ಲೋಸ್? ಬೈಯೋ ಲೆವೆಲ್ ಅಂದ್ರೆ ಈ ತರ ಹೆಡ್ಡಿಂಗ್ ಕೊಟ್ಟು ಬರಿತಾ ಇದ್ದವನು ಯಾರು ಬರಿತಾ ಇದ್ರು? ಇದೆಲ್ಲ ಸರ್ ಜಯರಾಜ್ ಅವ್ರಿಗೆ ಅದೆಲ್ಲ ಕೆಲವೆಲ್ಲ ಹೇಳಬಾರ್ದು. ಅದೇನೋ ಮಕ್ಕಳ ಥರ ಕಾಣಿಸ್ತೀರಿ ನನ್ನ ವಯಸ್ಸಿಗೆ. ಆ ಒಂದು ಇದ್ರ ಮೇಲೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಇದನ್ನೇ ಬೇರೆ ಯಾವ ಉದ್ದೇಶವೂ ಇಲ್ಲ. ನನ್ನ ಅದೇನು ಅಂತ ಗೊತ್ತಿಲ್ಲ. ಒಂದು ಲಿಮಿಟ್ ಮೀರಿದ ಮೇಲೆ ನಾನು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ನಿಮ್ಗೆ ಅರ್ಥ ಆಗುತ್ತೆ. ಒಂದು ಲಿಮಿಟ್ ಅಂತ ಇರುತ್ತೆ ಎಲ್ಲ ಮನುಷ್ಯನಿಗೂ. ನಾನು ಅಷ್ಟೇ ಸಾಯಂಕಾಲ ಆಗ್ತಿದ್ದಂಗೆ ಲಿಮಿಟ್ ಮೀರಿಬಿಟ್ಟಿದ್ದೆ. ನೀವು ನಂಬ್ತೀರ ಬಿಡ್ತೀರ, ವಿಷಯ ಕೇಳ್ಕೊಳ್ತೀನಿ. ಯಾಕೆ ನೀವು ಸ್ವಲ್ಪ ಜರ್ನಲಿಸಮಲ್ಲಿ ಮೀಡಿಯಾದಲ್ಲಿ ಇರೋದ್ರಿಂದ ನಾನು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದೆ. ಈಗ ಹುಡುಗನ ಕೇಳಿಸ್ಕೊಳ್ತಾ ಇದ್ದಾನೆ ಅಷ್ಟೇ, ಕೇಳಿಸ್ಕೊಳ್ಳಿ ಪರವಾಗಿಲ್ಲ. ಇನ್ಯಾರ ಹತ್ರ ಕೂತ್ಕೊಂಡು ಮಾತಾಡೋದು ಅನ್ನೋ ಇಷ್ಟೊತ್ತು ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಜರ್ನಲಿಸ್ಟ್ಗಳಿಲ್ಲ. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಬೇಸಿಕಲಿ ಮೈ ಫಾದರ್ ವಾಸ್ ಎ ಡಾಕ್ಟರ್ ಆನ್ ದೋಸ್ ಡೇಸ್. ನನಗೆ 80 ವರ್ಷ ಆಗ್ತಾಯಿದೆ, ಲೆಕ್ಕ ಹಾಕ್ಕೊಳ್ಳಿ 78. ನಮ್ಮ ತಂದೆ ಡಾಕ್ಟ್ರು, ನಮ್ಮ ಅಣ್ಣ ಡಾಕ್ಟ್ರು, ನಮ್ಮ ಅಂಕಲ್ ಡಾಕ್ಟ್ರು, ನಮ್ಮ ಸಿಸ್ಟರ್ ಸೊಸೆ ಡಾಕ್ಟ್ರು, ನಮ್ಮ ಬ್ರದರ್ ಸೊಸೆ ಡಾಕ್ಟ್ರು, ಆಮೇಲೆ ನಮ್ಮ ಸಿಸ್ಟರ್ ಮಗಳು ಡಾಕ್ಟ್ರು. ಎಲ್ಲ ಮಿನಿಮಮ್ MBBS ಕ್ವಾಲಿಫಿಕೇಷನ್ನು, ಜೊತೆಗೆ ಇನ್ನೂ 7-8 ಕ್ವಾಲಿಫಿಕೇಷನು. ನಮ್ಮ ಫ್ಯಾಮಿಲಿಯಲ್ಲಿ 60 ಮೆಂಬರ್ಸು ಅಬ್ರಾಡಲ್ಲಿದ್ದಾರೆ, ಎಲ್ಲ ದೇಶದಲ್ಲೂ ಇದ್ದಾರೆ. ಜರ್ಮನಿಲಿ ಇದ್ದಾರೆ, ಜಪಾನ್ನಲ್ಲಿ ಇದ್ದಾರೆ, ಚೈನಾದಲ್ಲಿ ಇದ್ದಾರೆ, ಯುನೈಟೆಡ್ ಸ್ಟೇಟ್ಸಲ್ಲಿದ್ದಾರೆ, ರಷ್ಯಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇದು ನಾನು ಜರ್ನಲಿಸಮ್ ಫೀಲ್ಡಿಗೆ ನಾನು ಒಬ್ಬನೇ ಬಂದವನು. ಹನುಮಂತಯ್ಯನವರಿಂದ ಹಿಡಿದು ದಿನೇಶ್ ಹೇಳಿದ್ನಲ್ಲ, ಗುಂಡೂರಾವ್ ನಾನು ಭಾಳ ಕ್ಲೋಸ್ ಆಗಿದ್ವು. ಗುಂಡೂರಾವ್ ವಿರುದ್ಧ ನಾನು ಕಾಂಟೆಸ್ಟ್ ಮಾಡಿದ್ದೆ ಎಲೆಕ್ಷನ್ಗೆ. ಗುಂಡೂರಾವ್ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟು, ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು. MP ಎಲೆಕ್ಷನ್ಗೆ ನಿಂತು ಕಾಂಟೆಸ್ಟ್ ಮಾಡಿದ್ದೀನಿ, MLA ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ, ಕಾರ್ಪೊರೇಷನ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ, ಪ್ರೆಸ್ ಕ್ಲಬ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ. ನಮ್ಮದು KEWJ ಅಂತ ಇದೆ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್, ಅದಕ್ಕೆ ಕಾಂಟೆಸ್ಟ್ ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ. ಬಟ್ ಎಲ್ಲೂ ಗೆದ್ದಿಲ್ಲ. ಗೆದ್ದಿಲ್ಲ ಅಲ್ಲ, ಡೆಪಾಸಿಟೇ ಬರಲಿಲ್ಲ. ಅಲ್ಲ, ಖರ್ಚು ಮಾಡೋದು ದುಡ್ಡು ಬೇಕಲ್ಲ. ನಾನೆಲ್ಲ ಅಲ್ಲಿ ಇಲ್ಲಿ ಕರಪ್ಟ್ ದುಡ್ಡು ನನಗೆ ಬೇಡ. ಎಲ್ಲೂ ಗೆದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಇಂಟ್ರೆಸ್ಟು. ನೀವು ಗೆಲ್ಲಲ್ಲ ಅಂತ ಗೊತ್ತು, ಆದರೂ ಯಾಕೆ ಕಾಂಟೆಸ್ಟ್ ಮಾಡ್ತೀರಿ? ಕಾಂಟೆಸ್ಟ್ ಮಾಡೋರೆಲ್ಲ ಗೆಲ್ಲಲ್ಲ, ಗೆಲ್ಲೋದು ಒಬ್ಬನೇ. ಆದರೂ ಯಾಕೆ ನಿಂತ್ಕೊಳ್ತಾರೆ? ದುಡ್ಡಿರೋರು, ಮನೆ ಇರೋರು, ಮಠ ಇರೋರು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರು, ಅಪ್ಪ ಮಂತ್ರಿ ಆಗಿದ್ದವನು, ಇನ್ನೇನೋ ಆಗಿದ್ದವರು, ಅವರೆಲ್ಲ ನಿಲ್ತಾರಲ್ಲ. ಏನು ಇಲ್ದಿರೋ ನಾನು ಯಾಕೆ ನಿಲ್ಬಾರ್ದು? ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಪರ್ಮಿಟೆಡ್. 500 ರೂಪಾಯಿ ಡೆಪಾಸಿಟ್ ಕಟ್ಟಿ ಅಲ್ಲಿ ಫಾರ್ಮಾಲಿಟೀಸು ಮುಗಿಸ್ಬಿಟ್ರೆ ಸಾಕು, ಐ ವಿಲ್ ಬಿಕಮ್ ಎ ಅಫಿಷಿಯಲ್ ಕ್ಯಾಂಡಿಡೇಟ್. ಯಾಕೆ ಕಾಂಟೆಸ್ಟ್ ಮಾಡಿದೆ ಎಲ್ಲದಕ್ಕೂ ಅಂದರೆ, ಸಾಹಿತ್ಯ ಪರಿಷತ್ತಲ್ಲಿ ಕಾಂಟೆಸ್ಟ್ ಮಾಡಬೇಕಾದ್ರೆ ಏನೇನೋ ರೀತಿ ನೀತಿ ನಿಯಮಗಳನ್ನ ಅನುಸರಿಸಬೇಕು. ಪ್ರೆಸ್ ಕ್ಲಬ್ ಕಾಂಟೆಸ್ಟ್ ಮಾಡಬೇಕು ಅಂದರೆ ಏನೇನು ಫಾರ್ಮಾಲಿಟೀಸು, ಫಾರ್ಮ್ ಹೆಂಗೆ ಫಿಲಪ್ ಮಾಡೋದು, ಡೆಪಾಸಿಟ್ ಎಷ್ಟು ಕಟ್ಟೋದು, ಎಲ್ಲಿ ಆ ಎಕ್ಸ್ಪೀರಿಯನ್ಸ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ ಕಾಂಟೆಸ್ಟ್ ಮಾಡಿದೆ. ಆ ಫಾರ್ಮಾಲಿಟೀಸು ಒಂದು ಕರಪತ್ರ ಯಾರಾದರೂ ಪ್ರಿಂಟ್ ಮಾಡಿಕೊಟ್ರೆ ಮನೇಲಿ ತಂದು ಇಟ್ಕೊಳ್ಳೋ, ಅದನ್ನೂ ಅನಿಸ್ತಾ ಇರಲಿಲ್ಲ.
ಸೋಲ್ತೀನಿ ಅಂತ ಗೊತ್ತು, ಯಾಕೆ ಅವ್ರಿಗೆ ಕೈ ಮುಗಿಯೋದು? ಅಭ್ಯರ್ಥಿಯಾಗಿ ಒಬ್ಬರು ಕೈ ಮುಗಿತಾ ಇರಲಿಲ್ಲ, ಓಟ್ ಹಾಕಿಂತ ಕೇಳಲಿಲ್ಲ. ರಸ್ಕಬಿ ಎಲೆಕ್ಷನ್ ನಿಂತ್ಕೊಂಡ್ರೆ ಇಲ್ಲಿ ಪಕ್ಕದಲ್ಲಿ ಟೇಬಲ್ನಲ್ಲಿ ಹಾಕ್ಕೊಂಡು 4 ಜನ ಬಾಟ್ ಇಟ್ಕೊಂಡು ಕೂತಿರ್ತಾಯಿದ್ರು. ಕ್ಯಾಂಡಿಡೇಟು ವಿಜಯಮ್ಮ ನನಗೆ ಓಟ್ ಹಾಕಿ, ಈ ಕ್ಯಾಂಡಿಡೇಟ್ ಹಿಂಗೆ ಕೇಳಿದ್ರೆ ಯಾವಾಗ ಓಟ್ ಹಾಕ್ತಾನೆ? ಯಾರು ಗೆಲ್ಲಿಸ್ತಾರೆ? ಇದೊಂದು ನನ್ನ ಕ್ಯಾನ್ವಸ್ ಮೆಟೀರಿಯಲ್ಲು. ನೀವು ಅವಾಗ ಹಿಂಗ್ ಫೋರ್ಸ್ ಕೊಡ್ತಾ ಇದ್ರಾ? ಹಾಂ, ಒಬ್ಬರು ಕುಡ್ಸಲ್ಲ, ತಿನ್ಸಲ್ಲ, ಕ್ಯಾಶ್ ಕೊಡಲ್ಲ, ಯಾರು ಓಟ್ ಹಾಕ್ತಾರೆ? ಯಾರು ಮಾಡಲ್ಲ. ಮತ್ತೆ ಅವಾಗ್ಲೇ ಹಂಗೆ ಡಾನ್ ಜೈರಾಜ್ ಹೆಸರು ಹೇಳ್ಬೇಕಿತ್ತು ಅಂದೆ, ಓಟ್ ಹಾಕವ್ರು ಅಂತ. ಓ, ಕಂಪ್ಲೇಂಟ್ ಕೊಟ್ಟು ಹೊರಡೆ ಹಾಕ್ಸಿರೋರು. ಹೌದಾ ಸರ್? ಇದುವರೆಗೂ ಈಗಲೂ ಕಮಿಷನರ್ ಆಫೀಸ್ಗೆ ಹೋಗಿ ಇವತ್ತಿನ ಕಮಿಷನರು ಸೀಮಂತ್ ಕುಮಾರ್ ಸಿಂಗ್ ಬರೀ ಫೋನಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ಆ ಒಂದು ಮೊರಾಲಿಟಿ, ಆ ಒಂದು ಕೆಪಾಸಿಟಿ ಇಟ್ಕೊಂಡಿದ್ದೀನಿ. ಗ್ರೇಟ್ ಸರ್.